ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಫ್ರೈಡೆ 11ನೇ ತಾರೀಕು. ಬಟ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಇಲ್ಲ. ಮೊನ್ನೆ ಯಾವ ಮೊಬೈಲ್ ತೆಗೆದೆ ಅಂತೇಳಿ ಬುಧವಾರ ತೆಗೆದಿರೋದು. ಯಾವ ಮೊಬೈಲ್ ತೆಗೆದೆ ಅಂತೇಳಿ ನಾನು ಇದರೆಲ್ಲ ಹಾಕ್ತೀನಿ. ಅದರಲ್ಲಿ ವೆಲ್ಕಮ್ ಇರಲಿಲ್ಲ ಗೈಸ್, ಅದರಲ್ಲಿ ಡೈರೆಕ್ಟ್ ವ್ಲಾಗೇ ಮಾಡಿದ್ದೀನಿ. ಸೊ ಹಾಗಾಗಿ ವೆಲ್ಕಮ್ ಮಾಡೋಣ ಅಂತೇಳಿ ಇವಾಗ ಈ ಕ್ಲಿಪ್ಪಿಂಗ್ನ ಶೂಟ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ನೆನ್ನೆ ನೈಟ್ ಅನ್ನ ಹೋದ ಗೈಸ್ ಬೆಂಗಳೂರಿಗೆ. ಹತ್ರ 1.5-2 ತಿಂಗಳು ಮನೆಯಲ್ಲೇ ಇದ್ದ. ಸೊ ಬೇಜಾರಾಗ್ತಾಯಿತ್ತು ನೈಟ್ ಫುಲ್. ನಂಗೆ ನಿದ್ದೆನೂ ಕರೆಕ್ಟ್ ಬರ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಅವರವರ ಕೆಲಸಕ್ಕೆ ಅವ್ರು ಹೋಗಲೇಬೇಕಲ್ಲ. ಆ್ಯಂಡ್ ಇವಾಗ ಕಾಲ್ ಮಾಡಿದೆ ರೀಚ್ ಆದಂತೇಳಿ. ಆ್ಯಂಡ್ ನಾನು ಜಿಮ್ಗೆ ಹೊರಟೆ ಗೈಸ್. 7:45 ಆಗ್ತಾ ಬಂತು ಹತ್ತತ್ರ. ಇನ್ನೊಂದೇನು ಅಂದರೆ ಲೈಕ್ ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಿತ್ತು. ಇಫ್ ಇನ್ ಕೇಸ್ ನಿಮಗೆ ಐಫೋನ್ ನೀಡೆಡ್ ಇದ್ದರೆ, ಅಷ್ಟು ಕಾಸ್ಟ್ಲಿ ಮೊಬೈಲ್ ನಿಮಗೆ ನೀಡೆಡ್ ಇದ್ದರೆ, ಎಡಿಟಿಂಗ್ ಆರ್ ವ್ಲಾಗಿಂಗ್ ಆ್ಯಂಡ್ ನಿಮ್ಮ ಜೊತೆ ಕ್ಯಾಶ್ ಇದ್ದು ನಿಮ್ಮ ಜೊತೆ EMI ಪೇ ಮಾಡೋ ಕೆಪಾಸಿಟಿ ಇದ್ದರೆ ಮಾತ್ರ ಬೈ ಮಾಡೋಕ್ಕೆ ಹೋಗಿ ಗೈಸ್. ಅದರ್ವೈಸ್ ಒಬ್ಬರು ತೆಗೆದ್ರು, ನಾನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಅವ್ರು ತೆಗೆದ್ರು ಅಂತೇಳಿ ನಾನು ತೆಗಿತೇನೆ ಅನ್ನೋ ಮೈಂಡ್ಸೆಟ್ ಇಲ್ಲಿ ತೆಗೆಯೋದಾದರೆ ದಯವಿಟ್ಟು ತೆಗಿಯೋಕೆ ಹೋಗಬೇಡಿ. ಬಿಕಾಸ್ ಮೊಬೈಲ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡೋದು ವೇಸ್ಟ್. ಲೈಕ್ ಅಗತ್ಯ ಇದ್ದರೆ ಮಾತ್ರ, ನಿಮಗೆ ಅದು ಅಗತ್ಯ ಇದ್ದರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಸ್ಯಾಲ್ರಿ ಲೈಕ್ 25 ಇಟ್ಕೊಂಡು ನೀವು EMI ಕಟ್ಕೊಂಡು ಈ ಕಡೆಯಿಂದ ನಿಮ್ಮದು ಗ್ರೋಸರಿ ಅದು ಇದು ಮನೆ ಮೇಂಟೈನಿಂಗ್ ಬಿಲ್ ಅದು ಇದು ಪೇ ಮಾಡೋಕ್ಕೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಅಷ್ಟೆಲ್ಲ ಇದ್ದು ಸ್ಯಾಲ್ರಿ ಇದ್ದವರೆಲ್ಲ ತೆಗಿಯೋಕ್ಕೆ ಅಂತ ದಯವಿಟ್ಟು ಹೋಗಬೇಡಿ. ಮತ್ತು ನಿಮ್ಮ ಇಷ್ಟ, ಕೆಪಾಸಿಟಿ ಇದ್ದರೆ ತೆಗೀರಿ, ನೋ ಪ್ರಾಬ್ಲಮ್. ನೋಡ್ಕೊಂಡು ತೆಗೀರಿ ಅಷ್ಟೇ ಗೈಸ್. ಕ್ಯಾಶ್ ಇದ್ದು ತೆಗೆಯೋದಾದರೆ ವೆರಿ ಗುಡ್. ಆ್ಯಂಡ್ EMI ಅಲ್ಲಿ ತೆಗೆಯೋದಾದರೆ ಅದೇ ಹೇಳ್ದಲ್ಲ, ಸ್ಯಾಲ್ರಿ ಅದು ಇದನ್ನೆಲ್ಲ ಮನೆಯದ್ದು ಬಜೆಟ್ ಅದೆಲ್ಲ ನೋಡ್ಕೊಂಡು ತೆಗೀರಿ ಅಷ್ಟೇ. ದುಡ್ಡು ಅನ್ನೋದು ತುಂಬ ಇವಾಗಿನ ಒಂದು ಜನ್ರೇಷನಲ್ಲಿ ಬೇಕಾಗಿರೋದು ಒಂದು ಗೈಸ್. ಮನುಷ್ಯರಿಗೆ ಬೆಲೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ದುಡ್ಡಿದ್ರೆ ಅಂತೂ ಖಂಡಿತ ಕೊಡ್ತಾರೆ. ಅದಕ್ಕಿರೋ ಒಂದು ಮರ್ಯಾದೆ ಅಥವಾ ಏನು ಹೇಳ್ತಾರೆ, ಪವರ್ ಇದಲ್ಲ, ಅದು ಒಳ್ಳೆ ಗುಣ ನಡತೆ ಇರೋ ಮನುಷ್ಯರಿಗೂ ಇರಲ್ಲ. ಸೊ ಅದಕ್ಕೆ ನಾನು ಹೇಳೋದು, ದುಡ್ಡನ್ನು ಒಟ್ಟರಷ್ಟು ಖರ್ಚು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಅದಕ್ಕೋಸ್ಕರ ನಾನು ಇದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿರೋದು. ಆ್ಯಂಡ್ ಯಾವ ಮೊಬೈಲ್ ತೆಗೆದೆ ಅಂತೇಳಿ ನೋಡ್ಕೊಂಡು ಬನ್ನಿ. ಓಕೆ, ಬಾಯ್. ಟೈಮ್ 2 ಗಂಟೆ ಆಯಿತು. ಆ್ಯಕ್ಚುಲಿ ನಾನೇನು ಚೂಸ್ ಮಾಡಿದೆ, ಮೊಬೈಲ್ ಬರೋದು 2:45-3 ಗಂಟೆ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಬ್ಯಾಂಕಲ್ಲಿ ಇರಬೇಕಾದ್ರೆ ಕಾಲ್ ಮಾಡಿದಾಗ ಮತ್ತೆ ಇನ್ನೊಂದು ಸರಿ ಹೋಗ್ಬೇಕಲ್ಲ ಅಂತೇಳಿ ನಾನು ಹೋಗಿದ್ದು ಒಳ್ಳೇದಾಯ್ತು ಆ್ಯಕ್ಚುಲಿ ಬ್ಯಾಂಕಿಗೆ. ಬಿಕಾಸ್ ಆಫ್ಟರ್ನೂನ್ ನಂತರ ಎಂಥ ಸ್ಟ್ರೈಕ್ ಅಂತ ಅವ್ರದ್ದು. ಸೊ ಹಾಗಾಗಿ ಕ್ಯಾಶ್ ತೆಗಿಬೇಕಿತ್ತು ನನಗೆ. ಸೊ ಕ್ಯಾಶ್ ತೊಗೊಂಡು ಬಂದೆ ನಾನು. ಮತ್ತೆ ಹೋಗಬೇಕು ಇವಾಗ, ಬಂದಾದ ನಂತರ ಹೋಗೋದು ಅಂತೇಳಿ. ಹಾಗಾಗಿ ಡ್ರೆಸ್ ಚೇಂಜ್ ಮಾಡಲಿಲ್ಲ, ಹಾಗೆ ಕೂತ್ಕೊಂಡಿದ್ದೀನಿ. ಗೊತ್ತಿಲ್ಲ, ಒಂಥರ ಎಂತ ಹೇಳ್ತಾರೆ, ಖುಷಿಗಿಂತ ಜಾಸ್ತಿ ಒಂಥರ ನರ್ವಸ್, ವೈಬ್ರೇಟ್ ಆಗ್ತಿದೆ ಕೈಯೆಲ್ಲ. ನನಗೆ ಗೊತ್ತಿಲ್ಲ, ಒಂಥರ ಭಯ ಆ ಥರ ಫೀಲ್ ಗೈಸ್. ಗೊತ್ತಿಲ್ಲ, ಒಂದು 3-4 ವರ್ಷದಿಂದ ಇದೇ ಮೊಬೈಲ್ ಯೂಸ್ ಮಾಡ್ತಿದ್ದೇನೆ ನಾನು, ವಿವೋ. ಇದರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇದರಲ್ಲಿ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಇದರ ಡಿಸ್ಪ್ಲೇ ಕೂಡ ಹೋಗಿದೆ. ಬಟ್ ಸ್ಟಿಲ್ ಇದೇ ಮೊಬೈಲ್ನ ಯೂಸ್ ಮಾಡ್ತಿದ್ದೇನೆ ನಾನು. ಇವಾಗಲೂ ನನಗೆ ಇದೇ ಮೊಬೈಲ್ ಇಷ್ಟ. ಇದರಲ್ಲಿ ಒಂದು ಪ್ರಾಬ್ಲಮ್ ಅಂದರೆ, ನಾನು ಇವಾಗ ಮಾತಾಡ್ತಿದ್ದೀನಲ್ಲ, ಅದು ಮತ್ತೆ ಒಂದು ಲೈಕ್ ಯಾವಾಗಲೂ ಅಲ್ಲ, ಕೆಲವೊಂದು ಟೈಮಲ್ಲಿ ಮಾತಾಡ್ತಿದ್ದಿದ್ದು ಮತ್ತೆ ನಾನು ನೋಡಿದಾಗ, ಎಡಿಟ್ ಮಾಡಿದಾಗ ನೋಡಿದಾಗ ಫುಲ್ ವೈಟ್ ಆಗಿರುತ್ತೆ, ಲೈಕ್ ಪ್ಲೇನ್ ಆಗೋಲ್ಲ. ಮತ್ತು ಅರ್ಧ ಸ್ಟ್ರಕ್ ಆಗಿರುತ್ತೆ, ಮತ್ತು ಅರ್ಧ ಪ್ಲೇನ್ ಆಗೋಲ್ಲ. ಆ ಥರ ಪ್ರಾಬ್ಲಮ್ಸ್ ಗೈಸ್. ಅದು ತುಂಬ ಸರಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಲಾಸ್ಟ್ ಟೈಮು ಅತ್ತೆ ಮಗಳ ಎಂಗೇಜ್ಮೆಂಟಿಗೂ ಹಾಗೆ ಆಯಿತು. ಸೊ ಆವಾಗ ಡಿಸೈಡ್ ಮಾಡಿದೆ ನಾನು ತೆಗಿಲೇಬೇಕು ಅಂತೇಳಿ. ನಾನು ಲೈಕ್ ನನಗಂತ ಖರ್ಚು ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡಿದೆ, ಜಾಸ್ತಿ ಲೈಕ್ ಎಕ್ಸ್ಪೆನ್ಸಿವ್ ಆಗುತ್ತಲ್ಲ, ಖರ್ಚು ಮಾಡಬೇಕಾಗುತ್ತಲ್ಲ ಅಂತಲ್ಲಿ. ಬಟ್ ಇವಾಗ ಮಾಡಲೇಬೇಕು. ಲೈಕ್ ನಂದು ಇದಿರೋದೆ ವ್ಲಾಗಿಂಗಲ್ಲಿ. ಸೊ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ನಾನು ಮಾಡಲೇಬೇಕಾಗುತ್ತೆ. ಸೊ ಆ್ಯಂಡ್ ಫೈನಲಿ ಡಿಸೈಡ್ ಮಾಡಿದೆ ಮಾಡೋಣ ಅಂಥೇಳಿ. ಲೈಕ್ ಮಂಡೇನು ಕ್ಲಿಪ್ಪಿಂಗ್ಸ್ ಹಂಗೆ ಆಗಿದೆ ಗೈಸ್. ಹಾಗಾಗಿ ನಾನು ಡಿಸೈಡ್ ಮಾಡಿದ್ದು ತೊಗೊಳ್ಳೋಣ ಅಂತೇಳಿ. ಜಿಮ್ಮಿಂದ ಹೋಗಿ ಬರಬೇಕಾದ್ರೆ ಮಾತಾಡಿಲ್ಲ, ಬಂದಿದ್ದೀನಿ ನಾನು. ಸೊ ಆಫ್ ಪೇಮೆಂಟ್ ಆ್ಯಂಡ್ ಆಫ್ EMI ಗೈಸ್. ಖುಷಿಯಾಗುತ್ತೆ, ನೋಡೋಣ ಹೆಂಗಿರುತ್ತೆ ಏನು ಅಂತೇಳಿ, ಯಾವ ಮೊಬೈಲ್ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆ, ವಾಷಿಂಗ್ ಇಟ್ ಮಾಡಿ ಗೈಸ್ 2:45 3 ಗಂಟೆ ಆಯಿತು, 4 ಗಂಟೆ ಆಯಿತು, ಇವಾಗ 5:15. ಸೊ 5:15 ಅಷ್ಟೊತ್ತಿಗೆ ಬರಲಿಕ್ಕೆ ಹೇಳಿದ್ದಾರೆ ಅವರು. ಹೋಗುದೇನು, ಹಂಗೆ ನಿದ್ದೆ ಮಾಡಿದೆ ನಾನು. ಒಂದು ಜಿಮ್ಮಿಗೆ ಹೋಗಿರೋ ಸ್ಟೋರಿ ಕೂಡ ಅಪ್ಲೋಡ್ ಮಾಡಿರಲಿಲ್ಲ, ಜಸ್ಟ್ ಆಫ್ಟರ್ನೂನ್ ನಂತರನೇ ಬಂದು ಅಪ್ಲೋಡ್ ಮಾಡಿದೆ. ಲೈಕ್ ಹಂಗಂಗೆ ಎಡಿಟ್ ಮಾಡಿ ಹಾಕಿದೆ. ಅದು ನಂಗೆ ಮತ್ತೆ ಸಮಾಧಾನ ಇಲ್ಲ ಗೈಸ್. ಇವಾಗ 41 ಡೇಸ್ವರೆಗೂ ನಾನು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೇನೆ ಜಿಮ್ಮಿಗೆ. ಸೊ ಒಂದು ದಿವಸ ಮಿಸ್ ಮಾಡದೆ ಹಾಕಿದ್ದೇನೆ ನಾನು. ಸೊ ಇವತ್ತು ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಕಿದೆ ಹೆಂಗೋ ಎಡಿಟ್ ಮಾಡಿ. ಸೊ ಇವಾಗ ಹೋಗೋದು ನಾನು ಮತ್ತು ಅಣ್ಣ ಆಟಾಡೋಕೆ ಹೋದ. ಬಾ ಅಂತಂದೆ, ಆಗ ಹೊರಡಿದ್ದು ಬರ್ತೇನೆ ಅಂತೇಳಿ, ಲೈಕ್ ನೀವು ಹೋಗಿರಿ ಆಮೇಲೆ ಬರ್ತೀನಿ ಅಂತೇಳಿ. ಇವಾಗ ಆಟಾಡೋಕೆ ಹೋದ, ಹಿಂಗೆ ಬರಲ್ಲ ಅವನು. ಸೊ ನಾನು ಅಮ್ಮ ಹೋಗ್ತೀವಿ.
ಆ್ಯಂಡ್ ಮಳೆ ಬರೋ ಥರ ಆಗಿದೆ. ಇಷ್ಟೊತ್ತವರೆಗೂ ಬಿಸಿಲಿತ್ತು ಗೈಸ್, ಇವಾಗ ಮಳೆ ಬರೋ ಥರ ಆಗಿದೆ. ಆ್ಯಂಡ್ ನಾನು ಇಯರಿಂಗ್ ಏನೂ ಹಾಕ್ಕೊಂಡಿಲ್ಲ ಆ್ಯಂಡ್ ಹೋಗಿ ಇವಾಗ ಮೊಬೈಲ್ ಇಸ್ಕೊಂಡು ಬರೋಣ ಗೈಸ್. ಒಂಥರ ಫೀಲಿಂಗ್ ಆಗ್ತಿದೆ, ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ಇದ್ದೇನೆ ಗೈಸ್, ಹೋಗಿ ಇಸ್ಕೊಂಡು ಬರೋಣ. ಓಕೆ, ಆ್ಯಂಡ್ ಅಲ್ಲಿ ವ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಹೇಳ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ವಾಚಿಂಗ್, ಲೆಟ್ಸ್ ಗೋ ಗೈಸ್. ನಾನು ಬಂದೆ ಮೊಬೈಲ್ ಶಾಪಿಗೆ. ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ ನಾನು ಬಂದಿರೋದು ಹೈಟೆಕ್ ಮೊಬೈಲ್ ಶಾಪಿಗೆ, ಉಜಿರೆಯಲ್ಲಿರುವ. ಲೈಕ್ ಮೊಬೈಲ್ ಬಂದಿದೆ, ಇನ್ನೇನು ನನ್ನ ಕೈಯಲ್ಲಿ ಇಟ್ಕೊಳ್ಬೇಕಷ್ಟೇ. EMIಯಲ್ಲಿ ತೊಗೊಳೋದ್ರಿಂದ ಪ್ರೊಸೀಜರ್ ಇದೆಲ್ಲ ಅದು ಆಗ್ತಾಯಿದೆ. ನಾನು ಅಮ್ಮ ವೆಯ್ಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಮೊಬೈಲ್ ಬಂದಿದೆ ನೋಡಿ, ತೋರಿಸ್ತೇನೆ ಇವಾಗ. ಬಟ್ ನಾನು ಓಪನ್ ಮಾಡಿಲ್ಲ, ಓಪನ್ ಮಾಡ್ತೀನಿ, ವೆಯ್ಟ್ ಮಾಡಿ. ಬಟ್ ಆ ಮೊಬೈಲ್ನ ಕೈಯಲ್ಲಿ ಇಟ್ಕೋಬೇಕಾದ್ರೆ ಅದೊಂದು ಫೀಲ್ ಇದೆಲ್ಲ ಗೈಸ್, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಯಿತಾ. ಅದನ್ನ ಫೀಲ್ ಮಾಡೋಕ್ಕೆ ಏನು ಹೇಳೋದು, ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರು ಮಾತ್ರ ಫೀಲ್ ಮಾಡೋಕ್ಕಾಗೋದು. ಲೈಕ್ ಅದೊಂದು ಒಮ್ಮೆಲೆಲ್ಲ ಲೈಕ್ ಕಣ್ಣು ಮುಂದೆ ಬರುತ್ತೆ ಸ್ಟ್ರಗಲ್ಸ್ ಎಲ್ಲ. ಓಪನ್ ಮಾಡೋಣ ಗೈಸ್, ರೆಡಿ? Feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong? What was the fault? I thought that you loved me, I thought that you need me till you end up all this way. ಫೈನಲಿ iPhone 16 ನನ್ನ ಕೈಯಲ್ಲಿ. ಐ ಆಮ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಸ್ ಟು ಆಫೀಸ್. ಲೈಕ್ ಅವ್ರ ಹೆಸ್ರು ನಂಗೆ ಕರೆಕ್ಟ್ ಗೊತ್ತಿಲ್ಲ, ಇಫ್ ಐ ಆಮ್ ನಾಟ್ ರಾಂಗ್ ಅವ್ರ ಹೆಸ್ರು ಹಂಗೆ ಅನಿಸುತ್ತೆ. ಸೊ ನನಗೆ ಯಾವ ಮೊಬೈಲ್ ತೊಗೋಬೇಕು, ಯಾವ್ದು ಬೆಸ್ಟ್ ಅಂತೇಳಿ ಸಜೆಷನ್ ಮಾಡಿದ್ರು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊಬೈಲ್ ಇಟ್ಕೊಂಡು ನಾವು ಹೋಗ್ತಾಯಿದ್ದೀವಿ ಮನೆಗೆ, ಲೆಟ್ಸ್ ಗೋ. ಕರೆಕ್ಟ್ 7 ಗಂಟೆ ಆಗಿದೆ, ನಂಗೆ ಅಲ್ಲೆಲ್ಲೂ ಮಾತಾಡೋಕ್ಕಾಗಿಲ್ಲ, ನನಗೆ ಮಾತೇ ಬರ್ತಿಲ್ಲ ಗೈಸ್. ಫೈನಲಿ iPhone 16 ತೊಗೊಂಡೆ ಗೈಸ್ ನಾನು. ಲೈಕ್ 4 ಇಯರ್ಸಿಂದ ನಾನು ಮೊಬೈಲೇ ತೊಗೊಂಡಿರಲಿಲ್ಲ. ಈ ವಿವೋದಲ್ಲೇ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ, ಡಿಸ್ಪ್ಲೇ ಇದಾದರೂ. ಬಟ್ ಫೈನಲ್ ತೊಗೊಂಡೆ. ಲೈಕ್ 16 Pro Max ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಗೈಸ್. ಬಟ್ ಏನು ಗೊತ್ತಾ, EMIಯಲ್ಲಿ ತೊಗೊಳ್ಳೋದಾದರೂ ನನಗೆ ಅರ್ಧಕ್ಕರ್ಧ ಲೈಕ್ ಪೇ ಮಾಡಬೇಕಿತ್ತು. ಸೊ ಹಾಗಾಗಿ ಅಷ್ಟು ಬಜೆಟ್ ನನ್ನ ಜೊತೆ ಇರಲಿಲ್ಲ ಪ್ರೆಸೆಂಟ್. ಸೊ ಹಾಗಾಗಿ ಆ್ಯಂಡ್ iPhone 16 ತೊಗೊಂಡೆ ಗೈಸ್. ಬಟ್ ಐ ಆಮ್ ಹ್ಯಾಪಿ. ಸೊ ಇದೆಲ್ಲ ಆಗಿದ್ದು ನಿಮ್ಮಿಂದ ಆ್ಯಂಡ್ ನನ್ನ ಎಫರ್ಟ್, ನನ್ನ ಕನ್ಸಿಸ್ಟೆನ್ಸಿ, ಲೈಕ್ ನಿಮ್ಮಿಂದನೂ ಸಾಧ್ಯ ಗೈಸ್. ನೀವು ವಿಡಿಯೋ ನೋಡಿ ಇಷ್ಟಪಟ್ಟಿದ್ದಕ್ಕೆ ಇಷ್ಟೆಲ್ಲ ಆಯಿತು. ಆ್ಯಂಡ್ ನಾನು ಯೂಟ್ಯೂಬ್ ಪೇಮೆಂಟಿದ್ದು ಸ್ವಲ್ಪ ಅಮೌಂಟ್ ಹಂಗೆ ಎತ್ತಿಟ್ಟಿದ್ದೆ, ಇದಕ್ಕೆ ಆ್ಯಡ್ ಮಾಡಿ ತೊಗೋಬೇಕು ಅಂತೇಳಿ. ಸೊ ಅದಕ್ಕೆ ಆ ಅಮೌಂಟನ್ನ ಇದಕ್ಕೆ ಆ್ಯಡ್ ಮಾಡಿ ತೊಗೊಂಡಿರೋದು ಗೈಸ್. ಖುಷಿ ಇದೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಸ್ವಸ್ತಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಸ್ವಸ್ತಿ ಅವರೇ. ಆ್ಯಂಡ್ ಲವ್ ಯು. ಆ್ಯಂಡ್ ತೋರಿಸ್ತೇನೆ ನಿಮಗೆ, ನನಗೆ ಅದರಲ್ಲೊಂದು ಏರ್ಪಾಡ್ಸ್ ಕೊಟ್ಟಿದ್ದಾರೆ ಗೈಸ್. ನಾನು ಮತ್ತು ಹೂವು ತೊಗೊಂಡೆ. ಒಂದು ಚೆಂಡು ನಮ್ಮ ದೇವರಿಗೆ ಇಲ್ಲಿ ಹಾಕೋದು ಅಂತೇಳಿ, ಇನ್ನೊಂದು ದೇವಸ್ಥಾನಕ್ಕೆ ಹಾಕೋ ಒಂದು ಚೆಂಡು ಅಂಥೇಳಿ. ಅದು ಬಿಟ್ಟರೆ ಸ್ವೀಟ್ ತೊಗೊಂಡೆ ಅಷ್ಟೇ. ಆ್ಯಂಡ್ 1.5 kg ಚಿಕನ್ ತೊಗೊಂಡೆ ಮನೆಗೆ ಅಂತೇಳಿ. ಆ್ಯಂಡ್ ಅಜ್ಜಿಗೆ ಸ್ವೀಟ್ ಕೊಡೋ ಫಸ್ಟು. ಅಬ್ಬಾ ಮೊಬೈಲ್ ಇತ್ತೇನು ಏತು ಗೊತ್ತುಂಡ ನಾವು ಅಂತೂ 1 ನಿಮಿಷ ಅದೆಷ್ಟು ವೆಯ್ಟ್ ಗೈಸ್. ಟೇಡಾ ಪತ್ತ ಚಂಡೆ ಉಂಡಬ್ಬ ಕೈ iPhone ಚಕೊಂಡ ಇನ್ಶಾನ್ ನಾವು ಚಕೊಂಡ. ಸೊ ಇದೊಂದು ಗೈಸ್, ನಾನು ವೈಟೇ ತೊಗೊಂಡೆ ಬಿಕಾಸ್ iPhone ವೈಟ್ ಇದ್ರೇ ಚೆಂದಲ್ಲ. ಸೊ ಹಾಗಾಗಿ ಕಾಣಿಸ್ತಿದೆಯಾ ಲೋಗೋ? ವೆಯ್ಟ್ ಗೈಸ್, ಫೋಕಸ್ ಆಗ್ತಿದೆಯಾ? 1 ನಿಮಿಷ. ಇವಾಗ ಕಾಣಿಸ್ತಿದೆ ಗೈಸ್ ಲೋಗೋ iPhone ಇದು. ಆ್ಯಂಡ್ ಸಿ ಫುಲ್ ವೈಟ್ ಇದು ತೊಗೊಂಡೆ ನಾನು, ಬಿಕಾಸ್ iPhone ವೈಟ್ ಇದ್ರೇ ಚೆಂದ ಇರುತ್ತೆ ಅಲ್ಲ, ಹಾಗಾಗಿ. ಆ್ಯಂಡ್ ನಾನೇನು ಸೆಟ್ಟಿಂಗ್ ಮಾಡಿಸಿಲ್ಲ ಗೈಸ್, ಬಿಕಾಸ್ ನಂದು ಈ ಮೊಬೈಲಲ್ಲಿ ಪ್ರೆಸೆಂಟ್ ವಿವೋ ಮೊಬೈಲಲ್ಲಿ ವ್ಲಾಗ್ ಇದೆ, ಅದನ್ನ ಎಡಿಟ್ ಮಾಡಿ ನಾನು ಆಮೇಲೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳುವ ಅಂದ್ಕೊಂಡಿದ್ದೀನಿ, ಡಾಟಾ ಎಲ್ಲ. ಮೊಬೈಲ್ ಜೊತೆ ಗೈಸ್ ಇದ್ರ ಜೊತೆ
ಒಂದು ವೇಟ್ ಆ್ಯಂಡ್ ಇದ್ರ ಜೊತೆ ಒಂದು ಕೇಬಲ್ ಫ್ರೀ ಸಿಕ್ಕಿದೆ ಅಷ್ಟೇ. ಆ್ಯಂಡ್ ಇದೊಂದು ಕವರ್ ಗೈಸ್, ಇದು ಇವಾಗ ನಾನು ತೆಗೆದೆ ಬಿಕಾಸ್ ಅದು ಅಮ್ಮ 1 ನಿಮಿಷ ಪಾತೆರೊಂದಿಲ್ಲೇ ಗೈಸ್. ಮೊಬೈಲ್ ಜೊತೆ ಇದೊಂದು ಮೊಬೈಲ್, ಅದ್ರ ಜೊತೆ ಒಂದು ಕೇಬಲ್ ಸಿಕ್ಕಿದೆ ಗೈಸ್ ಇದು. ಆ್ಯಂಡ್ ಇದು ಇವಾಗ ಹಾಕಿದ್ದೆ ನಾನು ಮೊಬೈಲ್ಗೆ ಹಾಕಿದ್ರು ಅವ್ರಿಗೂ ಈ ಕವರ್ನ. ಸೊ ನಾನಿದು ಲೋಗೋ ಕಾಣಲ್ಲ ಅಂತೇಳಿ ಇವಾಗ ತೆಗೆದೆ ತೋರ್ಸೋಕ್ಕೋಸ್ಕರ. ಇವಾಗ ಕಾಣಿಸ್ತಿದೆಯಾ? ಸೊ ಅದಾದ ನಂತರ ಇದೊಂದು ಕವರ್ ನನಗೆ ಫ್ರೀ ಕೊಟ್ಟರು, ನನಗಿದು ಇಷ್ಟ ಆಯಿತು. ಆ್ಯಂಡ್ ನೋಡು ಆ ಕವರ್ ಆಮೇಲೆ ಚೇಂಜ್ ಮಾಡೋಣ. ಆ್ಯಂಡ್ ಇದೊಂದು ಫ್ರೀಯಾಗಿ ಏರ್ಪಾಡ್ಸ್ ಗೈಸ್, ಏರ್ಪಾಡ್ಸ್ ಕೊಟ್ಟಿದ್ದಾರೆ ಅವ್ರ ಲೆಕ್ಕದಲ್ಲಿ ಒಂದು ಫ್ರೀ ಗೈಸ್. ಅದು ಬಿಟ್ಟರೆ ಇದು ನಾನು ಚಾರ್ಜರ್ ತೊಗೊಂಡೆ ಲೈಕ್ 2000 ಸಮಥಿಂಗ್ ಇದಕ್ಕೆ ಗೈಸ್. ಇದು ಒರಿಜಿನಲ್ ಐಫೋನ್ ಇದ್ದು. ಸೊ ಇದನ್ನ ಇನ್ನೂ ಓಪನ್ ಮಾಡಿಲ್ಲ ಗೈಸ್. ಇಷ್ಟು ತೊಗೊಂಡೆ. ಆಮೇಲೆ ಇದು ಸ್ವೀಟ್ಸ್ ತೊಗೊಂಡೆ ಗೈಸ್, ಕೊಟ್ಟಿಲ್ಲ, ಇನ್ನು ಕೊಡಬೇಕಷ್ಟೇ ಅಜ್ಜಿಗೆಲ್ಲ. ಇಲ್ಲಿದೆ ಪೇಡ ಮತ್ತು ಸೋನ್ ಪಾಪಡಿ ತೊಗೊಂಡೆ ಅಷ್ಟೇ. ಚಿನ್ನಮರಿ 2 ಚೆಂಡು ಹೂ ತೊಗೊಂಡೆ ಗೈಸ್ ಅಷ್ಟೇ. ಸೊ ಅಜ್ಜಿಗೆ ಸ್ವೀಟ್ ಕೊಟ್ಟೆ ಗೈಸ್ ನಾನು. ಒಂಥರ ಖುಷಿ ಆಗ್ತದೆ ಗೈಸ್, ಅದನ್ನ ಹೇಳ್ಕೊಳಕ್ಕಾಗ್ತಿಲ್ಲ. ಆ್ಯಂಡ್ ನಾನು ಯೂಶ್ವಲಿ ಸ್ವೀಟ್ ತಿನ್ನಲ್ಲ, ಬಟ್ ಇವತ್ತು ತೊಗೊಂಡಿರೋದಕ್ಕೆ ಖುಷೀಲಿ ತಿಂತಾ ಇದ್ದೇನೆ. ಒಂದು ಖುಷಿ ಏನು ಅಂದರೆ ಲೈಕ್ ಆಸೆ ಇತ್ತು ಐಫೋನ್ ತೊಗೋಬೇಕು ಅಂತ. ನನಗೆ ಇನ್ನೂ ಗೊತ್ತಿಲ್ಲ ಗೈಸ್, ಎಡಿಟಿಂಗ್ ಹಿಂಗೆ ಏನು ಮಾಡಬೇಕು ಅಂತೆಲ್ಲ ಗೊತ್ತಿಲ್ಲ. ಬಟ್ ಕಸಿನ್ ಜೊತೆಲ್ಲ ಕೇಳಬೇಕು ಹೆಂಗೆ ಅಂತೇಳಿ, ಮತ್ತು ನಾನೇ ಕಲಿಬೇಕು. ಬಿಕಾಸ್ ಕಲಿಯೋಣ ಇದರಲ್ಲಿ. ನಂಗೆ ಮುಂಚೆ ಸ್ವಲ್ಪ ಎಡಿಟಿಂಗ್ ಗೊತ್ತಿರಲಿಲ್ಲ. ಸೊ ಇವಾಗ ವ್ಲಾಗಿಂಗ್ ಮಾಡಿದ ನಂತರ ಎಡಿಟಿಂಗ್ ಹೆಂಗೆ ಅಂತ ಕಲಿತೆ. ಸೊ ಇದರಲ್ಲಿ ಐಫೋನಲ್ಲೂ ಕಲಿಯೋಣ. ಸೊ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಸ್ಟಿಲ್ ಕಲಿತೀನಿ, ಆ ಕಾನ್ಫಿಡೆಂಟ್ ಇದೆ ನನಗೆ. ಸೊ ಆ್ಯಂಡ್ ಇದೆಲ್ಲ ನಿಮ್ಮಿಂದಾಗಿದ್ದು. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಆ್ಯಂಡ್ ನನಗೂ ಮೈಸೆಲ್ಫ್ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಪ್ರೌಡ್ ಆಫ್ ಯು. ಒಂಥರ ಅಚೀವ್ ಮಾಡಿದ ಥರ ಖುಷಿ ಗೈಸ್. ಆ್ಯಂಡ್ ತೊಗೊಳ್ಳಿ ನೀವು ತಿನ್ನಿ. ನಂಗೆ ಸ್ವೀಟ್ ಇಷ್ಟ ಇಲ್ಲ, ಬಟ್ ಸ್ವಲ್ಪ ತಿಂದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇನ್ನೊಂದಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರ ಜೊತೆ ಇಲ್ಲ ಗೈಸ್. ಐಫೋನ್ ಇದೆ ಲೈಕ್ 14 ಆ ಥರ ಇದೆ, 14 15 ಸಮಥಿಂಗ್ ಏನೋ ಇದೆ. ಬಟ್ 16 ಯಾರ ಜೊತೆನೂ ಇಲ್ಲ. ನನಗೆ 16 ಪ್ರೋ ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ಸ್ಟಿಲ್ ಬಜೆಟ್ ಅಷ್ಟು ಇರಲಿಲ್ಲ ಗೈಸ್. ಆಸೆಗಿದ್ದಷ್ಟೇ ಕಾಲು ಚಾಚು ಅಂತಾರಲ್ಲ ಹಾಗೆ. ಬಟ್ ನಂಗೆ EMI ಎಲ್ಲ ತೊಗೊಳೋಕ್ಕೂ ಇಷ್ಟೇ ಇರಲಿಲ್ಲ. ಅದಕ್ಕಿಷ್ಟು ದಿವಸ ಕಾದೆ. ಬಟ್ ಈ ಥರ ಪ್ರಾಬ್ಲಮ್ ಆದಾಗ ತೊಗೊಳ್ಳೇಬೇಕಾಗುತ್ತೆ. ಆ್ಯಂಡ್ ನಾನು ಬೇರೆಯವರಿಗೆ ಆದರೆ ಸಲೀಸ ಖರ್ಚು ಮಾಡ್ತೇನೆ, ಇದ್ದರೆ ನನ್ನ ಜೊತೆ ಹಿಂಗೆ ಕೊಟ್ಬಿಡ್ತೇನೆ. ಬಟ್ ನನಗೆ ಅಂತ ಅಂದಾಗ ನಾನು ತುಂಬ ಯೋಚನೆ ಮಾಡ್ತೇನೆ. ಬಟ್ ಈ ವಿಷಯದಲ್ಲೂ ಹಂಗೆ ಯೋಚನೆ ಮಾಡಿ ಮಾಡಿ ಇಷ್ಟು ಡಿಲೇ ಆಗಿದ್ದು. ಬಟ್ ಇನ್ನೂ ಯೋಚನೆ ಮಾಡಿದ್ರೆ ಆಗಲ್ಲ ಅಂತೇಳಿ ತೊಗೊಂಡಿರೋದು ಗೈಸ್. ಐ ಆಮ್ ರಿಯಲಿ ಹ್ಯಾಪಿ. ನೋಡೋಣ ನೆಕ್ಸ್ಟ್ ಯಾವತ್ತಾದರೂ ಪ್ರೋ ತೊಗೊಳ್ಳೋಣ. ಆ ದಿವಸನೂ ಆದಷ್ಟು ಬೇಗ ಬರಲಿ ಅಷ್ಟೇ. ನನಗೆ ಇನ್ನಿದ್ರಲ್ಲಿ ನೋಡ್ಬೇಕು, ಅದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಬೇಕು ಗೈಸ್. ಸಂಡೇ ಆರ್ ಮಂಡೇ ಕಟೀಲಿಗೆ ಹೋಗೋಣ ಅಂದ್ಕೊಂಡಿದ್ದೇನೆ. ಒಬ್ಬರು ಸ್ಪೆಷಲ್ ಪರ್ಸನ್ ಕೂಡ ಬರ್ತಾರೆ ನನ್ನ ಜೊತೆ. ಸೊ ಅವ್ರು ನಾನು ಹೋಗೋಣ ಅಂದ್ಕೊಂಡಿದ್ದೇನೆ. ಆ ಕಟೀಲಿದ್ದು ವ್ಲಾಗ್ನ ನಾನು ಐಫೋನಲ್ಲೇ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಕಲಿತೀನಿ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ ಸೋಮವಾರ ನಾನು ಹೋಗೋದು. ಇನ್ನು 3 ಡೇಸ್ ಇದೆ ಕಲಿಯೋಣ. ಸೊ ನಾನು ಸಿಮ್ ಎಲ್ಲ ಅದಕ್ಕೆ ಹಾಕಿಲ್ಲ, ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಏನು ಹಾಗೆ ಇದೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಮಾತ್ರ ನಾನು ಹೇಳಕ್ಕೆ ಸಾಧ್ಯ. ಇನ್ನು ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ನ ಮಾಡ್ತೀನಿ ನಾನು. ಫಸ್ಟು ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಇಟ್ಟು ಹೂ ಇಡಬೇಕು ಗೈಸ್. ನನಗೆ ಲೈಕ್ ಕಟೀಲಿದಪ್ಪ ಅಂದರೆ ತುಂಬ ಇಷ್ಟ. ಕಟೀಲಿದ ದೇವರು ದುರ್ಗಾ ಪರಮೇಶ್ವರಿ. ಸೊ ಹಾಗಾಗಿ ಅವರ ಸನ್ನಿಧಿಯಲ್ಲಿ ಫಸ್ಟ್ ವ್ಲಾಗ್ ಆಗಬೇಕು ಅಂತ ಆಸೆ, ಮತ್ತೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೋನು ತೊಗೊಂಡೆ ಹೋಗುವಾಗೂ ಆಯಿತು. ಸೊ ನೋಡೋಣ, ಸಂಡೇ ಆರ್ ಮಂಡೇ ಹೋಗೋಣ. ಆ್ಯಂಡ್ ಫೈನಲಿ ಎಷ್ಟು ಸಾರಿ ಹೇಳ್ದೆ ಗೊತ್ತಿಲ್ಲ, ಐಫೋನ್ 16 ನನ್ನ ಕೈಲಿದೆ ಗೈಸ್. ಸೊ ನೋಡೋಣ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಇನ್ನು. ಆ್ಯಂಡ್ ಬಿಗ್ ಬ್ರೋಗೆ ಹೇಳಿಲ್ಲ ಇನ್ನು. ಏನೋ ಹೇಳ್ತಿದ್ದೆ ನಾನು, ನಮ್ಮ ಫ್ಯಾಮಿಲಿಯಲ್ಲಿ ಯಾರ ಜೊತೆ 16 ಇರಲಿಲ್ಲ ಐಫೋನು. ಸೊ ಅದನ್ನು ಫಸ್ಟ್ ಟೈಮ್ ನನ್ನ ಜೊತೆನೆ ಅಂತ ಹೇಳಿ ಅದು ಖುಷಿ. ಆ್ಯಂಡ್ ಹಸ್ಬೆಂಡ್ ಫ್ಯಾಮಿಲಿಯಲ್ಲೂ ಅಷ್ಟೇ ಐಫೋನ್ 16 ಯಾರ ಜೊತೆನೂ ಇಲ್ಲ ನನ್ನ ಪ್ರಕಾರ. ಸೊ ಒಂಥರ ಗರ್ವ ಅಲ್ಲ, ಆ್ಯಟಿಟ್ಯೂಡ್ ಅಂತಲ್ಲ, ಬಟ್ ಒಂಥರ ಹ್ಯಾಪಿ, ಖುಷಿ ನನಗೆ ನಾನು ತೊಗೊಂಡೆ ಅಂತೇಳಿ. ಆ್ಯಂಡ್
ಥ್ಯಾಂಕ್ಸ್ ಸ್ವಸ್ತಿ ಅವರೇ. ಆ್ಯಂಡ್ ಇನ್ನು ಇದಕ್ಕೆ ಕಮೆಂಟ್ ಮಾಡೋರಿದ್ದಾರೆ, ಆ ಗಂಡನ ದುಡ್ಡಲ್ಲಿ ಶೋಕಿ ಹಾಗೆ ಹಿಂಗೆ ಅಂತೇಳಿ. ನೋ, ನೆವರ್, ನಾನು ಯಾವತ್ತೂ ಹಂಗೆ ಮಾಡೋಕ್ಕೆ ಹೋಗಲ್ಲ. ಲೈಕ್ ಗಂಡನ ದುಡ್ಡು ಹೆಂಡ್ತಿಗೇನೆ, ಬಟ್ ಸ್ಟಿಲ್ ನಾನು ಹಂಗೆ ಮಾಡೋಕ್ಕೆ ಹೋಗಲ್ಲ. ನಾನು ಎಲ್ಲಾದರೂ ಹೋಗಬೇಕಾದ್ರೆ ಹೊರಗಡೆ ಅಥವಾ ಸುತ್ತಾಡೋಕೆ ಹೋಗಬೇಕಾದ್ರೆ, ಟೆಂಪಲ್ಗೆ ಹೋಗಬೇಕಾದ್ರೆ, ನಾನು ಪರ್ಚೇಸ್ ಮಾಡಬೇಕಾದ್ರೆ ನಾನು ನನ್ನ ದುಡ್ಡಲ್ಲಿ ಮಾತ್ರ ತೊಗೊಳ್ಳೋದು. ಇನ್ ಕೇಸ್ ಶಾರ್ಟೇಜ್ ಇದ್ದರೆ ಮಾತ್ರ ಹಸ್ಬೆಂಡ್ ಜೊತೆ ಕೇಳ್ತೀನಿ ಹೊರತು ಹಸ್ಬೆಂಡ್ ದುಡ್ಡಲ್ಲಿ ಶೋಕಿ ಮಾಡೋಳು ನಾನಲ್ಲ. ಕೆಲವು ಹೆಂಗಸರು, ಮೋಸ್ಟ್ ಆಫ್ ದ ಹೆಂಗಸರು ಹಂಗೆ ಇರ್ತಾರೆ, ಲೈಕ್ ಹಸ್ಬೆಂಡ್ ದುಡ್ಡಲ್ಲಿ ಖರ್ಚು ಮಾಡ್ತಾರೆ. ಲೈಕ್ ಗಂಡಂದಂತಾದರೆ ಅದು ಹೆಂಡ್ತಿದೆ, ಸಾರಿ, ಗಂಡನ ದುಡ್ಡು ಹೆಂಡ್ತಿಗೆ ಅಂತಲೇ ಹೇಳಿ ಖರ್ಚು ಮಾಡ್ತಾರೆ. ಬಟ್ ನಾನು ಹಾಗಿಲ್ಲ. ಬಟ್ ಈ ಮೊಬೈಲ್ಗೆ ನಾನು ಸ್ವಸ್ತಿ ಅವ್ರ ಜೊತೆನೂ ನಂಗೆ ಹೆಲ್ಪ್ ಆದರು. ಅವರು ಕೂಡ, ಅವ್ರಿಗೆ ಆಸೆ ಇತ್ತು 16 Pro ತೊಗೋಬೇಕು ಅಂತೇಳಿ. ಬಟ್ ಬೇಡ ಇವಾಗ ಸದ್ಯಕ್ಕೆ ಅಂತ ಅಂದ್ಕೊಂಡು ನಾನು ಬೇಡ ಅಂತಂದೆ. ಸೊ ಅವ್ರಿಗೆ ಐಫೋನ್ ತೊಗೋಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಅವ್ರಿಗೆ ವ್ಲಾಗ್ ನೋಡಿದರೆ ತುಂಬ ಖುಷಿಯಾಗುತ್ತೆ ಅವರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ವಸ್ತಿ, ಲವ್ ಯು. ಆ್ಯಂಡ್ ಅಷ್ಟೇ ಗೈಸ್. ಆ್ಯಂಡ್ ಆಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಇದೇನು 4 minutes ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಿಮಗೆಲ್ಲರಿಗೂ. ಆ್ಯಂಡ್ ಆಮೇಲೆ ಸಿಗ್ತೀನಿ ನಾನು ಫ್ರೆಶ್ ಅಪ್ ಆಗಿ. ಓಕೆ, ಐ ಆಮ್ ಹ್ಯಾಪಿ. ಫ್ರೆಶ್ ಅಪ್ ಆಗಿ ಬಂದು ನಾನು ತಂದಿರೋ ಹೂವು ಇಟ್ಟು, ಮೊಬೈಲ್ ಇಟ್ಟು ದೇವರಿಗೆ ಪೂಜೆ ಮಾಡಿದೆ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ. ಕಟಿಲ ತಲುತಾ ಪೀಟೊಡು ಮಲ್ಲಿಗೆ ದಲಂಕಾರೊಡು ಪೂತ ಪೂಜೆ ಕೈಗೊನುನ ಕಟಿಲೇಶ್ವರಿಯೇ ಊಡಲ ತಲುತಾ ಮಂಟಪೊಡು ಕೊಲ್ಲದಿರಿನು ಮೂರ್ತಿಯಾದು ನಿತ್ಯ ಭಕ್ತಿ ಮಲ್ತೊನುವೆ ನಿತ್ಯ ಭಕ್ತಿ ಮಲ್ತೊನುವೆ ಪರಮೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ. ಕರೆಂಟ್ ಕೂಡ ಹೋಗಿತ್ತು ಗೈಸ್, ಇವಾಗ ಬಂದ ನಂತರ ಫ್ರೆಶ್ ಅಪ್ ಆಗಿ ದೇವರಿಗೆ ಹೂವಿಟ್ಟು ಪೂಜೆ ಮಾಡಿ. ಆ್ಯಂಡ್ ಐಫೋನಿಗೂ ಅಷ್ಟೇ ಚಿಕ್ಕದಾಗಿ ಹೂವಿಟ್ಟು ಪ್ರಸಾದ ಇಟ್ಟು ಅಗರಬತ್ತಿ ಹಚ್ಚಿ ದೇವ್ರ ಜೊತೆ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡೋ ಥರ ಆಗಲಿ. ಆ್ಯಂಡ್ ಆದಷ್ಟು ಬೇಗ ಎಡಿಟಿಂಗ್ ಕಲಿಯೋ ಥರ ಆಗಲಿ. ಇನ್ನೇನು ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಇನ್ನು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗೋ ಥರ ಎಲ್ಲ ನನ್ನಿಂದ ಆಗಲಿ. ಆ್ಯಂಡ್ ನಿಮಗೂ ಒಳ್ಳೆಯದಾಗಲಿ, ಸಬ್ಸ್ಕ್ರೈಬರು ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಪೂಜೆ ಮಾಡಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಐ ಆಮ್ ಸೊ ಹ್ಯಾಪಿ ಗೈಸ್. ತುಂಬ ಖುಷಿ ಆಗ್ತದೆ. ಅದನ್ನ ನನಗೆ ಏನು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಹೆಂಗೆ ಅಂತೇಳಿ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನನಗೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಹಸ್ಬೆಂಡ್ಗೆ. ಥ್ಯಾಂಕ್ ಯು ಸೋ ಮಚ್. ಅವರು ಅವಾಗಿಂದ ಹೇಳ್ತಿದ್ರು ತಗೋ ಐಫೋನ್ ಅಂತೇಳಿ. ಬಟ್ ನಾನು ಹಿಂದೆ ಇಟ್ಟಾಕಿದ್ದೆ ಗೈಸ್, ಬೇಡ 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 ಅಂತೇಳಿ. ಬಟ್ ಈ ಥರ ಪ್ರಾಬ್ಲಮ್ ಆದಾಗ ಮೊಬೈಲು ಲೈಕ್ ನಾನು ಹಿಂದೆ ಮುಂದೆ ನೋಡಿಲ್ಲ. ನನಗೆ ನನ್ನ ದುಡ್ಡಲ್ಲೇ ತೊಗೋಬೇಕು, ಸ್ವಂತ ದೊಡ್ಡಲ್ಲೇ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಡಿಲೇ ಮಾಡಿದೆ ನಾನು. ಬಟ್ ಇನ್ನೂ ಡಿಲೇ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ವ್ಲಾಗಿಂಗಿಗೆ ಅಂತ ಅಂದ್ಕೊಂಡು ಸೊ ತೊಗೊಂಡೆ ನಾನು. ಅವ್ರ ಅಮೌಂಟು, ನನ್ನ ಅಮೌಂಟು ಆ್ಯಂಡ್ EMI ಎಲ್ಲ ಸೇರಿ ಫೈನಲಿ ಐಫೋನ್ 16 ತೊಗೊಂಡೆ ಗೈಸ್. ಎಷ್ಟು ಸರಿ ಹೇಳಿದ್ದು ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಈ ವ್ಲಾಗ್ ನಾನು ಎಂಡ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಗೈಸ್. ಎಲ್ಲಾದರೂ ಸಿಕ್ಕಿದಾಗ ಮಾತಾಡಿಸ್ತೀರ ಪ್ರೀತಿಯಿಂದ. ಆ್ಯಂಡ್ ಇಷ್ಟ ಆದಾಗ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್ ಗೈಸ್. ನೋಡೋಣ. ಐಫೋನಲ್ಲಿ ವ್ಲಾಗ್ನ ನಾನು ನಾಳ್ದು ಕಟೀಲಿಗೆ ಹೋಗ್ತಾನೆ. ಸಂಡೇ ಇಲ್ಲ ಮಂಡೇ, ಎರಡರಲ್ಲಿ ಯಾವುದಾದ್ರೂ ಒಂದು ದಿವಸ ಹೋಗ್ತೀನಿ ನಾನು, ಒಂದು ಸ್ಪೆಷಲ್ ಪರ್ಸನ್ ಜೊತೆ ಅಂತ ಹೇಳಿದೆ. ಸೊ ಅದನ್ನು ವ್ಲಾಗ್ ನಾನು ಐಫೋನಲ್ಲೇ ಮಾಡ್ತೀನಿ. ಬಿಕಾಸ್ ನಾನು ಏನೇ ಒಂದು ಹೊಸ್ದಾಗಿ ಏನಾದರೂ ಸ್ಟಾರ್ಟ್ ಮಾಡಿದ್ರು, ಹೊಸ್ದಾಗಿ ಏನಾದರೂ ಮಾಡಿದ್ರೆ ಫಸ್ಟ್ ನೆನೆಸ್ಕೊಳ್ಳೋದೆ ಕಟೀಲಿದ್ದು ದುರ್ಗಾ ಪರಮೇಶ್ವರಿ ಅಮ್ಮನ್ನ. ಸೊ ಅಲ್ಲಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂಥೇಳಿ ಅಂದ್ಕೊಂಡಿದ್ದೀನಿ. ವ್ಲಾಗ್ನ ಏನು ಮಾಡ್ತೀನಿ ಗೈಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸ್ವಸ್ತಿ ಅವರೇ. ಆ್ಯಂಡ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್, ನಿಮ್ಮಿಂದ ಇದೆಲ್ಲ ಸಾಧ್ಯ ಆಗಿರೋದು. ಆ್ಯಂಡ್ ಅದು ದುಡ್ಡನ್ನು ನಾನು ಹಾಗೆ ಕೂಡಿಟ್ಟಿದ್ದೆ ಗೈಸ್. ಲೈಕ್ ಫಸ್ಟ್ ಪೇಮೆಂಟಲ್ಲಿ ಖರ್ಚಾದ್ರೂ ಸ್ವಲ್ಪ ತೆಗೆದಿಡಬೇಕು, ಅದರಿಂದ ಏನಾದ್ರು ತೊಗೋಬೇಕು ಅಂತೇಳಿ ಹಾಗೆ ಕೂಡಿಟ್ಟಿದ್ದೆ. ಸೊ ಒಂದು ಚಿಕ್ಕ ಅಲ್ಲಿ ಸೇವೆ ಥರ ಇದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಏನು ಮಾಡ್ತೀನಿ, ಇನ್ನು ಊಟ ಮಾಡಿ ಮಲ್ಕೊಳ್ಳೋದು. ಚಾರ್ಜು ಹಂಗೆ ಇದೆ ಗೈಸ್, ಬಿಕಾಸ್ ಚಾರ್ಜ್ ಇಲ್ಲ ಮೊಬೈಲಲ್ಲಿ. ಸೊ ಮೊನ್ನೆದ್ದು ವ್ಲಾಗ್ನ ಎಡಿಟ್ ಮಾಡಿ, ಮಂಗಳವಾರದ ವ್ಲಾಗ್ನ ಎಡಿಟ್ ಮಾಡಿ ಮತ್ತು ಈ ವ್ಲಾಗ್ ಕೂಡ ಎಡಿಟ್ ಮಾಡಬೇಕು. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಯಾವ ವ್ಲಾಗಲ್ಲಿ ಅಂದರೆ ಕಟೀಲಿದ್ದು ಟೆಂಪಲ್ ಹೋಗ್ತೇನಲ್ಲ, ಐಫೋನಲ್ಲಿ ಬರುತ್ತೆ ನೆಕ್ಸ್ಟ್ ವ್ಲಾಗ್. ವೆಯ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಕೀಪ್ ಸಪೋರ್ಟಿಂಗ್ ಮೀ. ಗುಡ್ ನೈಟ್. ಟೇಕ್ ಕೇರ್.